Back to our YouTube channel Commerce Today. ಇವತ್ತಿನ ಕ್ಲಾಸ್ ದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂದ 4th ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಅಂತ. ಅದ್ರಾಗ ಒಂದನೇ ಮೆಥಡ್ ಏನೈತಲ್ಲ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಇದ್ರ ಮೇಲೆ ಯಾವ ತರ ಪ್ರಾಬ್ಲಮ್ ಕೇಳ್ತಾರ ಅಂತ ನೋಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹೇಳ್ಯಾರ. ಪರ್ಚೇಸ್ ಆಫ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಮಷಿನ್, ಸೇಲ್ ಆಫ್ ಫರ್ನಿಚರ್, ಸೇಲ್ ಆಫ್ ಪೇಟೆಂಟ್ಸ್, ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ರಿಸೀವ್ಡ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಐಟಮ್ಸ್ ಕೊಟ್ಟರೆ ಇವಾಗ ನಾವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಂತ. ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಒಂದು ಟೇಬಲ್ ಹಾಕೋತೀವಿ. ಇವಾಗ ಫಸ್ಟ್ ಇದಕ್ಕೆ ಫಾರ್ಮೆಟ್ ನಾ ಏನು ಹಾಕಿಲ್ಲ, ಸೊ ಡೈರೆಕ್ಟ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಏನು ಪರ್ಚೇಸ್ ಕ್ವಶನ್ ಪರ್ಚೇಸ್ ಇರ್ತಾವಲ್ಲ ಅವನ್ನ ಫಸ್ಟ್ ತಗೋತೀವಿ. ಪರ್ಚೇಸ್ ಆಫ್ ಬಿಲ್ಡಿಂಗ್ ಎಷ್ಟೈತಿ ಅಮೌಂಟು 40,000. Next, purchase of machine 1,50,000. Okay, ಇವನ್ನೆರಡು ಆ್ಯಡ್ ಪರ್ಚೇಸ್ ಏನಿರ್ತಾವಲ್ಲ ಫಸ್ಟ್ ಅವ್ನು ತಗೊಂಡು ಆ್ಯಡ್ ಮಾಡ್ಕೋರಿ. ನೆಕ್ಸ್ಟ್ ಲೆಸ್ ಮಾಡೋ ಐಟಮ್ಸ್ ಅದು ಆ್ಯಡ್ ಮಾಡೋದಾಯ್ತು. ಇವಾಗ ಲೆಸ್. ನೆಕ್ಸ್ಟ್ ಸೇಲ್ ಅಂತ ಏನು ಕ್ವಶನ್ ಕೊಟ್ಟಿರಲ್ಲ ಅವನ್ನೆಲ್ಲ ಹಚ್ಕೊಂಡು ನಾವು ಲೆಸ್ ಮಾಡ್ಕೋಬೇಕು. ಫರ್ನಿಚರ್ 10,000. ನೆಕ್ಸ್ಟ್ ಸೇಲ್ ಆಫ್ ಪೇಟೆಂಟ್ಸ್ 20,000. ಆಮೇಲೆ ಬೇರೆ ಏನಾದರೂ ಇದ್ರೆ ಅವನು ಹಚ್ಕೋತೀವಿ. ಡಿವಿಡೆಂಟ್ received ಎಷ್ಟೈತಿ 30,000. ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 20,000 ಎಷ್ಟಾಗುತ್ತೆ 1040 ಓಕೆ 80,000. ಇವಾಗ 1,90,000ದಾಗ ಈ 80,000ನ ಲೆಸ್ ಮಾಡಿದ್ರೆ ನಮಗೆ ಸಿಗೋದು ಆನ್ಸರ್ 1,10,000. ಇದಿಷ್ಟು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮೇಲೆ ಫಂಡ್ ಕ್ಯಾಶ್ ಫ್ಲೋದಾಗ ಪ್ರಾಬ್ಲಮ್ಸ್ ಕೇಳಿದ್ರೆ ಈ ಥರ ಮಾಡ್ಬೇಕು. ನೆಕ್ಸ್ಟ್ ಏನೈತಿ ನೆಕ್ಸ್ಟ್ 5 ಮಾರ್ಕ್ಸ್ ಇದು ಸೆಕೆಂಡ್ ಮೆಥಡ್ ಐತಿ. ಸೆಕೆಂಡ್ ಮೆಥಡ್ ಆಪರೇಟಿಂಗ್ ಆಕ್ಟಿವಿಟಿ, ಅದು ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಇದು ಆಪರೇಟಿಂಗ್ ಆಕ್ಟಿವಿಟಿ. ಕ್ಯಾಲ್ಕುಲೇಟ್ ದಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳಿ ಪರ್ಟಿಕ್ಯುಲರು ಅಂತ ಕೊಟ್ಟು ಓಪನಿಂಗ್ ಅಮೌಂಟು ಕ್ಲೋಸಿಂಗ್ ಅಮೌಂಟ್ ಕೊಟ್ಟರು, P&L ಅಕೌಂಟ್ ಕೊಟ್ಟರೆ, ಡೇಟಾರ್ಸ್ ಕೊಟ್ಟರೆ, ಕ್ರೆಡಿಟರ್ಸ್ ಕೊಟ್ಟರೆ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಪೇಟೆಂಟ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇವನ್ನೆಲ್ಲ ಕೊಟ್ಟಾರೆ. ಸೊ ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೋತೀವಿ. ಇದ್ರಾಗ ಇದಕ್ಕೂ ನಾವು ಫಾರ್ಮೆಟ್ ಏನು ಹಾಕಿಲ್ಲ, ಡೈರೆಕ್ಟ್ ಪ್ರಾಬ್ಲಮ್ಸ್ ಬಿಡಿಸ್ತೀನಿ. ಫಸ್ಟ್ ಒನ್ ಫಸ್ಟು ನಾವೇನು ತಗೋತೀವಿ ಕ್ಲೋಸಿಂಗ್ P&L ಅಕೌಂಟ್ ಕ್ಲೋಸಿಂಗ್ ಎಷ್ಟೈತಿ 3 lakh. ಅದನ್ನು ಡೈರೆಕ್ಟ್ ಔಟರ್ ಕಾಲಮ್ ಹಚ್ಕೋತೀವಿ. ಇವಾಗ ಆ್ಯಡ್ ಮಾಡೋ ಐಟಮ್ಸ್ ಯಾವು, ಲೆಸ್ ಮಾಡೋ ಐಟಮ್ಸ್ ಯಾವ ಅಂತ ನಮ್ಗೆ ಗೊತ್ತಿರಬೇಕು. ಓಕೆ, ಆ್ಯಡ್ ಏನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್. ಓಕೆ, ಫಸ್ಟ್ ಐಟಮ್ ಯಾವುದೈತಿ ಡೆಟಾರ್ಸ್ ಐತಿ. ಫಸ್ಟ್ ಡೆಟಾರ್ಸ್ ಅಮೌಂಟ್ನ ಚೆಕ್ ಮಾಡ್ಕೋಬೇಕು. ಡೆಟಾರ್ಸ್ ಅಮೌಂಟು ಫಸ್ಟ್ 60,000 ಐತಿ, ನೆಕ್ಸ್ಟ್ 30,000 ಐತಿ. ಸೊ ಇಲ್ಲಿ ಅಮೌಂಟ್ ನಮ್ಮದು ಇಯರ್ ಸ್ಟಾರ್ಟಿಂಗಿಗೂ ಇಯರ್ ಎಂಡಿಗೂ ಏನು ಡಿಕ್ರೀಸ್ ಆಗೈತಿ. ಸೊ ಡಿಕ್ರೀಸ್ ಆದಾಗ ಆ ಅಮೌಂಟ್ ನಾವೇನು ಮಾಡ್ಕೋಬೇಕು, ಡೆಟಾರ್ಸ್ ಡಿಕ್ರೀಸ್ ಏನಾರ ಆತಂದ್ರೆ ನಾವು ಅದನ್ನ ಆ್ಯಡ್ ಮಾಡ್ಕೊತೀವಿ. ಒಂದು ವೇಳೆ ಇನ್ಕ್ರೀಸ್ ಆದರೆ ನಾವು ಲೆಸ್ ಮಾಡಿ ಡಿಕ್ರೀಸ್ ಇನ್
ಡೆಟಾರ್ಸ್ ಎಷ್ಟು ಡಿಕ್ರೀಸ್ ಆಯ್ತದ 60,000 to 30,000 ಅಂದರೆ ಡಿಫ್ರೆನ್ಸ್ ಅಮೌಂಟು 30,000 ಡಿಕ್ರೀಸ್ ಆಯಿತು. ನೆಕ್ಸ್ಟ್ ಒನ್ ಕ್ರೆಡಿಟರ್ಸ್ ಫಸ್ಟು 50,000 ಇತ್ತು, ನೆಕ್ಸ್ಟ್ 60,000 ಆಯಿತು. ಸೊ ಇಲ್ಲಿ ಏನಾಯ್ತು 10,000 ಇನ್ಕ್ರೀಸ್ ಆಯಿತು. ಸೊ ಇದು ಕ್ರೆಡಿಟರ್ಸ್ ಏನಾಯ್ತಲ್ಲ, ಲಯಬಿಲಿಟಿ ಏನಾದರೂ ಇನ್ಕ್ರೀಸ್ ಆದರೆ ನಾವು ಅದನ್ನು ಆ್ಯಡ್ ಮಾಡ್ಕೋತೀವಿ. ಡೆಟಾರ್ಸ್ ಐತಲ್ಲ ನಮ್ಮದು ಅಸೆಟ್ ಡಿಕ್ರೀಸ್ ಆದರೆ ಆ್ಯಡ್ ಮಾಡ್ಕೋತೀವಿ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಎಷ್ಟು 10,000 ಇನ್ಕ್ರೀಸ್. ಡಿಕ್ರೀಸ್ ಇನ್ ಡೆಟಾರ್ಸ್ ಡಿಕ್ರೀಸ್ ಇನ್ ಅಸೆಟ್ ಆದರೆ ಆ್ಯಡ್ ಮಾಡ್ಕೋತೀವಿ. ಇನ್ಕ್ರೀಸ್ ಇನ್ ಲಯಬಿಲಿಟಿ ಆದರೆ ನಾವು ಆ್ಯಡ್ ಮಾಡ್ಕೋತೀವಿ. ಇದರದ್ದು ವೈಸ್ ವರ್ಸ ಅಂದರೆ ಉಲ್ಟಾ. ನೆಕ್ಸ್ಟ್ ಲೆಸ್ ಮಾಡ್ಕೋ ಅಂದರೆ ಇನ್ಕ್ರೀಸ್ ಇನ್ ಅಸೆಟ್ ಆದರೆ ಆ್ಯಡ್ ಲೆಸ್ ಮಾಡ್ಕೋತೀವಿ, ಡಿಕ್ರೀಸ್ ಇನ್ ಲಯಬಿಲಿಟಿ ಆದರೆ ಲೆಸ್ ಮಾಡ್ಕೋತೀವಿ. ಅದೇ ಇಲ್ಲಿ ಉಲ್ಟಾ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 15,000 ಆ್ಯಂಡ್ 10,000. ಇದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ರೆಂಟ್ 15,000 10,000 ಎಷ್ಟು ಡಿಕ್ರೀಸ್ ಆಯ್ತದು 5,000 ಡಿಕ್ರೀಸ್ ಆಯಿತು. ಅದೇ ಏನಾಗುತ್ತೆ ನಮ್ಗೆ ಡಿಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 5,000. ನೆಕ್ಸ್ಟ್ ಒನ್ ಪೇಟೆಂಟ್ಸ್ 10,000 1 lakh ಐತಿ, ಇಲ್ಲಿ 90,000 ಐತಿ. ಓಕೆ, ಪೇಟೆಂಟ್ಸ್ ಈ ಥರ ಏನಾದರೂ ಕೊಟ್ಟರೆ ಚೆಕ್ ಮಾಡ್ಕೋಬೇಕು. ಎಷ್ಟೈತಿ 1,90,000 ಡಿಕ್ರೀಸ್ ಆಯಿತು. ಸೊ ಅದು ಏನಾಗುತ್ತೆ ಆ್ಯಡ್ ಮಾಡ್ಕೋತೀವಿ ನಾವು. ಪೇಟೆಂಟ್ಸ್ 1 lakh ಎಷ್ಟು ಡಿಫ್ರೆನ್ಸ್ ಐತಿ 10,000 ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಡಿಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಯ್ತು. ನೆಕ್ಸ್ಟ್ ಏನು ಉಳಿತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ರೆಂಟು ನಮಗೆ ಎಕ್ಸ್ಪೆನ್ಸಸ್ಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ನಮಗೆ ಎಕ್ಸ್ಪೆನ್ಸಸ್. ಅದನ್ನು ನಾವು ಚೆಕ್ ಮಾಡ್ಕೋತೀವಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನೈತಿ 25,000 30,000 5,000 ಇನ್ಕ್ರೀಸ್ ಆಯಿತು. ಸೊ ಅದನ್ನು ಏನು ಮಾಡ್ಕೋತೀವಿ ನಾವು ಇನ್ಕಮ್ದ್ರಾಗ ಹಚ್ಕೋತೀವಿ. increase in prepaid expense 5,000. Last item starting closing ಹಚ್ಕೋತೀವಿ. ಇವಾಗ ಓಪನಿಂಗ್ P&L ಅಕೌಂಟ್ ಎಷ್ಟು ಕೊಟ್ಟಾರ ಓಪನಿಂಗ್ 2 lakh ಹಚ್ಕೊಂಡು ಪ್ರಾಬ್ಲಮ್ನ ಮುಗಿಸ್ತೀವಿ. $30,000 $40,000 $50,000. ಇವಾಗ ಇದನ್ನು 3 lakh ಜೊತೆ ಆ್ಯಡ್ ಮಾಡಿದರೆ 3,50,000. ನೆಕ್ಸ್ಟ್ 5 lakh 5,000 5,000 10,000 2 lakh 10,000. ಇವಾಗ ಈ 3 lakh 50ದಾಗ ಈ 2 lakh 10ನ ಲೆಸ್ ಮಾಡಿದ್ರೆ 1,40,000. ಇಷ್ಟು ಮಾಡಿದ್ರೆ ಇದು ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ 5 marks ಪ್ರಾಬ್ಲಮ್ ಕಂಪ್ಲೀಟ್ ಅದ. ಓಕೆ, ಥ್ಯಾಂಕ್ ಯು. ಇವೇ ಸ್ವಲ್ಪ ಇಲ್ಲಿ ನೋಡ್ಕೋಬೇಕು ನೀವು, ಇನ್ಕ್ರೀಸ್ ಆಯಿತು ಡಿಕ್ರೀಸ್ ಆಯಿತು, ಅದರ ಮೇಲೆ ನಾವು ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ಓಕೆ, ಥ್ಯಾಂಕ್ ಯು.